ಹ್ಯಾಪಿ ಬರ್ತ್ಡೇ ಸಾನಿಯಾ. ಥ್ಯಾಂಕ್ ಯು ಮೇಡಮ್ಮಿ. ಗಾಡ್ ಬ್ಲೆಸ್ ಯು ಮಾ. ಚಾಕ್ಲೇಟ್ ನಿಮಗೆ ಇಲ್ಲಿಂದ ಬರ್ತಿರಲಿಲ್ಲ ಅವಾಗ ಕೊಡ್ತೀನಿ, ಈಗ ತೊಗೊಂಡು ಹೋಗ್ಬೇಕು ನಾನು ಅದಕ್ಕೆ ಮೇಡಮ್ಮಿ. ಇರ್ಲಿ ಪರವಾಗಿಲ್ಲ ನಡೀತೈತಿ. ಬರ್ತೀನಿ ವಾಪಸ್. ಹಾಂ ಬರ್ತೀನಿ. ಬಾ ಮಧ್ಯಾಹ್ನ ಬರ್ತೇನೆ. ದದಿ ಜಾಗತ್ತೆ ಬಿಡಮ್ ಜಾಗತ್ತೆ. ಡಬ್ಬಿ ಯಾಕ? ಅಯ್ಯೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಒಬ್ಬರು ನೆನೆಸ್ಕೊಂಡು ಬಂದಾಗ ಅವ್ರಿಗೆಲ್ಲ ಆ ದೇವ್ರ ಆಯಸ್ಸ ಆರೋಗ್ಯ ಕೊಟ್ಟು ಅವ್ರಿಗೆ ನೆಮ್ಮದಿ ಶಾಂತಿ ಕೊಡಲಿ ಅಂತೇಳಿ ಅಂದ ಆ ದೇವರಲ್ಲಿ ಬೇಡ್ಕೊಂಡು ನಮ್ಮ ಮೇಡಮ್ ಅವ್ರಿಗೆ ರೀ ನಮ್ಮ ರೂಟೀನು ಸ್ಟಾರ್ಟ್ ಮಾಡ್ತೀನಿ ರೀ. ನಿನ್ನೆ ಎಷ್ಟೋ ತನ ನಮ್ಮ ಜೋಡಿ ಮಾತಾಡಿದ್ರೆ ನಮ್ಮ ಮೇಡಮ್ ಅವರು ಮಾತಾಡಿ ಅವ್ರಿಗೆ ಭಾಳ ಖುಷಿ ರೀ. ನಾವು ಅಂತ ಹೇಳಿದ್ರೆ ಅವ್ರಿಗೆ ಪ್ರಾಣ ರೀ. ನನ್ನ ಮಕ್ಕಳು ಅಂತ ಹೇಳಿದ್ರೆ ಅಷ್ಟು ಜೀವ ರೀ ಅವರಿಗೆ. ಅವರು ಸದಾ ನಮಗೆ ಯಾವಾಗ ನಾವು ಸೋಷಿಯಲ್ ಮೀಡ್ಯಾದೊಳಗಿಂತ ಬಂದಿನ ಅವಾಗಿದ್ದಾನೆ ಅವ್ರು ನಮಗೆ ಸಪೋರ್ಟ್ ಐತ್ರಿ. ಮತ್ತು ಇವಾಗ ನಮ್ಮ ಹರ್ಷಿಯಂದು ಕಾಲೇಜ್ ಅಂತ ಬಂದಾಗ ಅವರು ನಾನು ಫೀ ಹಾಕ್ತೀನಿ ರೀ ಅಂತಂದು ಹೇಳಿದ್ರು. ಇರಲಿ ಬಿಡ್ರಿ ಮೇಡಮ್ಮ ಅಂತಂದೆ. ಇಲ್ಲ ನೀವು ಇದು ಕಳಿಸ್ರಿ, ನಮ್ಮದು ಫೋನ್ಪೇ ಅದು ಏನಿಲ್ಲ, ನೀವು ಅಕೌಂಟ್ ನಂಬರ್ ಕಳಿಸ್ರಿ ಅಂತ. ಈಗ ಒಂದು ಯಾವಾಗ ನಾವು ಕಾಲೇಜ್ ಹಚ್ಬೇಕು ಅವಾಗಿದ್ದರೆ ಹಾಕಂದ್ರೆ ನಾನು ಕಳಿಸಿದ್ದಿಲ್ಲ ರೀ. ಬೇಡ ಬಿಡು ಹೋಗಲಿ ಅಂಥೇಳಿ ಅಂದು ನಂಗೆ ಏನರ ಅಗದಿ ನನಗೆ ಇದ್ದಾಗ ನಾನು ಕೇಳಿಸ್ಕೊಂಡ್ರೆ ಆಯ್ತು ಅಂತ ನಾನು ಸುಮ್ಮನೆ ಇದ್ದೆ. ಅವ್ರು ಮತ್ತೆ ನಿನ್ನೆ ಫೋನ್ ಹಚ್ಚಿದ್ರಿ. ನಿನ್ನೆ ರಾತ್ರಿ ಅವ್ರಿಗೆ ರಾತ್ರಿ ಅಂದರೆ ನಮಗೆ ರಾತ್ರಿ ಆದ್ರೆ ಅವ್ರಿಗೆ ಬೆಳಿಗ್ಗೆ ಅಲ್ರಿ. ಹಾಗಾಗಿ ರಾತ್ರಿ ಎಲ್ಲ ಹಚ್ಚಿ ಎಷ್ಟು ಒಂದು 2 ತಾಸು ರೀ ನಮ್ಮವರು ಮಾತು. ನಂದು ಮನಸ್ಸಿನಾಗಿಂದ ಸಮಾಧಾನ ಆಗೋವ್ರಿಗೆ ಅವ್ರು ಇದನ್ನು ಹೇಳ್ಕೊತೀನಿ, ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಲ್ಲಿವರೆಗೂ ಅವ್ರು ಹೇಳ್ಕೊಂತೀರಿ. ಒಂಥರ ಏನಪ್ಪ ಅಂತ ಹೇಳಿದ್ರೆ, ನಾವು ಮಕ್ಕಳದ್ದು ಈಗ ಆರಿಪನ್ ಮದುವೆ ಮಾಡಿ ಕೊಟ್ಟಾಗ ಹಾಕಿದ್ದು ಎಲ್ಲ ಹೆಂಗೆ ಕೇಳ್ತೀವಿ ಹಂಗಿದ್ದಾಗ ನಮ್ಮ ಮೇಡಮ್ ಅವ್ರದ್ದೆಲ್ಲ ನಾನು ಕೇಳಬೇಕು ರೀ ಅವ್ರಿಗೆ. ಅಂದ್ರೆ ನನಗೆ ಸಮಾಧಾನ ಆಕೈತ್ರಿ. ಮತ್ತೇನೋ ಒಂದು ಇದಿತ್ತು ಅಂತಂದ್ರೆ ಸಮಾಧಾನ ಮಾಡ್ತೀನಿ ನೋಡಿ. ನಿನ್ಬೇಕು ಸಮಾಧಾನ ನನಗೇನು ಅನಿಸುತ್ತೆ ಅದು ನಾನು ಅವ್ರಿಗೆ ಹೇಳ್ತೀನಿ ರೀ. ಈಗ ಅವರು ಬೆಳಿಗ್ಗೆ ಹೇಳಿದ್ರೋಗ ಅಂದ್ರೆ ಲಕ್ಷ್ಮಿ ಬಂದಂಗೆ ಆಯ್ತು ನಮ್ಮ ಮನೆಗೆ ರೀ. ಹಂಗೆ ಈಗ ಅರಿಶಿ ಅಂದು ಪೀ ತುಂಬಕ್ಕೆ ದುಡ್ಡು ಹಾಕ್ಯಾರಿ ಅವರು. ಆಕೆಗೆಲ್ಲ ಬುಕ್ಸ್ ಅದೆಲ್ಲ ಕೊಡ್ರಿ ಅಂಥೇಳಿ ಅಂದು ದುಡ್ಡು ಹಾಕ್ಯಾರಿ. ಹೋಗಿ ನಾನು ಪೀ ತುಂಬಿರ್ಬೇಕು ರೀ. ಈಗ ಅರಿಶಿ ಅಂದು ಹೋಗಿ ತುಂಬಂದ್ಬಿಡ್ತೀನಿ ರೀ. ನಾನು ಅರ್ಧ ಹಾಕ್ತೀನಿ ಅಂತಂದು ಅವ್ರು ಮೇಡಮ್ ಅವ್ರಿಗೆ ಹೇಳಿದ್ದೆ ಬಿಡ್ರಿ. ನಾನು ಅರಿಶಿಯರ್ ಮೇಡಮ್ ಅವ್ರಿಗೆ ರೀ ಆಯ್ತು ತೊಗೊಳ್ರಿ ಕೊಡ್ರಿ, ನೀವು ಒಂದು 3 ಸಲ ಮಾಡಿಕೊಡ್ರಿ 4 ಸಲ ಮಾಡಿಕೊಡ್ರಿ ಅಂತ ಹೇಳಿದ್ರು ಅವರು. ಇನ್ನೂ ನಾನು ಹೋಗೇ ಇಲ್ಲ ರೀ, ಕಾಲೇಜಿಗೆ ಹೋಗಿಲ್ಲ, ನಾನು ದುಡ್ಡು ತುಂಬಕ್ಕೆ ಹೋಗಿಲ್ಲ, ಏನಿಲ್ಲ. ಇವಾಗ ನಮ್ಮ ಮೇಡಮ್ ಅವ್ರು ಕೊಟ್ಟರಲ್ರಿ, ಈಗ ಅವ್ರು ಹಾಕಿದಕ್ಕೋಸ್ಕರ ಆದ್ರೆ ಹೋಗಿ ನಾನು ಅಷ್ಟಾಗಿದ್ದು ಪೇಡ್ ಮಾಡೇ ಬಂದುಬಿಡ್ತೀನಿ ರೀ. ಪಿ ಎಲ್ಲ ತುಂಬಿ ಬಂದುಬಿಡ್ತೀನಿ. ಹಾಕಿದ್ದೇನೆ 8,000 ರೂಪಾಯಿ ಐತ್ರಿ ಆಕಿದ್ದು ಪಿ ರೀ. ನಮ್ಮ ಮೇಡಮ್ ಅವ್ರು 10,000 ಹಾಕ್ಯಾರಿ. ಆಕಿಗೆ 2,000 ರೂಪಾಯಿದೊಳಗೆಲ್ಲ ಬುಕ್ ಅದೆಲ್ಲ ಬರ್ತಾವೆ, ತೊಗೊಂಡ್ಬಿಡ್ರಿ ಅಂತ ಅಂದ್ರೆ. ಥ್ಯಾಂಕ್ ಯು ರೀಪ್ಪ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ರೀ. ಇಲ್ಲಿ ನೋಡಿರಿ, ಈಗ ನಾವು ಗ್ರೇವಿ ಮಾಡಬೇಕಲ್ರಿ. ಹಾಗಾಗಿ ಟೊಮೆಟೊ ಹಣ್ಣು ಮತ್ತು ಒಂದು ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕೊಬ್ಬರಿ ಹುರಿಬೇಕಾಗತ್ತೆ ರೀ. ಅದನ್ನು ಹುರಿದು ಮಾಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ. ಮೆಣಸಿನ್ಕಾಯಿನ ಹಾಕು. ಅಕ್ಕಿ ಸ್ಟೈಲ್ನೊಳಗೆ ಗ್ರೇವಿ ಮಾಡತ್ತಾಳ್ರಿ ಇವತ್ತು ಆರಿಪರಿ. ಇದೆಲ್ಲ ಕೊಟ್ಟಾಳ್ರಿ. ಒಂದು ಸ್ವಲ್ಪ ಹೆಚ್ಚು ಕೊಡುವ ಅಂತಂದು ಅಂತಂದು ಹೇಳಿ ನಾನು ಅದು ಇದು ಮಾಡ್ಕೊಡೋ ಮಟ ಅಂತ ಹೇಳಿದ್ರೆ ಅಕ್ಕಿ ಸ್ವಲ್ಪ ಇದು ಅನ್ನ ಹೇಳಿಲ್ಲ ಅವರು, ರೈಸ್ ಹೇಳಿಲ್ಲ. ಮೆಣಸಿನ್ಕಾಯಿ ಹಸಿರು ಹಾಕಿ ಖಾರದವೇನು ನೋಡಿ. ಮತ್ತು ಖಾರನ ಆಗಲ್ಲ ಇವು. ಯಾಕೆ ಬಂದಿಲ್ಲ ಸುಲ್ತಾನ? ಕಾಲೇಜ್ ಹೋಗ್ಯಾನ ಏನೇ ಇವತ್ತವನು ಗೊತ್ತಿಲ್ಲ. ಮಮ್ಮಿ ಎಲ್ಲ ಇದು ಮಾಡತ್ತಿ ಈಗ ರೆಡಿ ಮಾಡಾಕತ್ತೀನಿ ರೀಪ್ಪ. ಮೊನ್ನೆ ಅವ್ರದ್ದು ಸಂಡೇ ಇದು ಇತ್ತಲ್ರಿ, ಫಂಕ್ಷನ್ ಇತ್ತು, ಅದಕ್ಕೂ ಬರಲ್ಲ ಇಲ್ಲಲ್ರಿ. ಮಮ್ಮಿ ನಾ ಇದು ಮಾಡ್ತೀನಿ, ಚಿಕನ್ ಮಾಡ್ತೀನಿ ಇವತ್ತು ಅಂತ ನಾಕತ್ತವ. ಹ್ಞೂ ಮಾಡ ಅಂತಂದು ಹೇಳಿದೆ ನಾನು. ಮತ್ತು ತಿನ್ನೋದು ಒಂದು ಚಿಕನ್ ಮೀನು ತಿಂತಾರೆ, ಮಟನ್ ತಿನ್ನಂಗಿಲ್ಲ ಏನಿಲ್ಲ, ಮಾಡಂತಂದು ಹೇಳಿದೆ. ಹ್ಞೂ ಅಂತಂದು ಹೇಳಿ. ನೀವ್ರಿ ಚಿಕನ್ ಹೇಳಿ ತೊಗೊಂಬರ್ತೇನೆ ಅಂದಾರ. ಗ್ರೇವಿ ರೀ. ನಮ್ಮ ಅಮ್ಮಗೆ ಬಿರಿಯಾನಿ ಸೇರಂಗಿಲ್ಲ, ಹೇಳಿದ್ರಿ ಹಂಗಾರಿ ಗ್ರೇವಿ ರೀ. ಮತ್ತೇನು ಇದು ಮಾಡ್ದಂತ್ರಿ ಪೈಕಿ ಲಾಲಿಪಾಪ್ ಅಲ್ಲದು ಚಿಕನ್ ಲೆಗ್ ಪೀಸ್ ರೆಸಿಪಿ, ಸ್ಪೆಷಲ್ ರೆಸಿಪಿ ಮಾಡ್ದಂತ್ರಿಪ್ಪ. ವಿಡಿಯೋ ಪೂರ್ತಿಯಾಗಿ ನೋಡಿರಿ. ಆಕೆ ಮಸ್ತ್ ಮಾಡ್ತಾಳ್ರಿ ಅದು. ಚಿಕನಿಂದ ಏನಿದ್ರು ಭಾಳ ಟೇಸ್ಟಿಯಾಗಿ ಮಾಡ್ತಾಳ್ರಿ. ನೋಡಿರಿ ನೀವು ಮನೆಯೊಳಗೆ ಆ ಥರ ಟ್ರೈ ಮಾಡಿರಿ. ಟ್ರೈ ಮಾಡಿ ಆಮೇಲೆ ಕಡೆ ಕಮೆಂಟ್ ಮಾಡಿ ಹೇಳಿ ಹೆಂಗೆ ಮಾಡಿದ್ಲು ಅಂತೇಳಂದ್ರಿ. ಆರಿಪ್ಪ ಅಷ್ಟು ಹಾಕ್ಯಂದಿದ್ದೇನೆ ಅದ್ರಾಗ ಸ್ವಲ್ಪ ಅಷ್ಟು ಹಾಕೋಬೇಕೈತಿಲ್ಲ ಅಂದ್ರೆ ಆಗ್ಬಿಡ್ತತ್ತನ ಆಗಿತ್ತು. ಕರೆಂಟ್ ಈಗ ಮಳೆಗಾಲಲ್ಲ, ಈಗ ಹೇಳಕ್ಕೆ ಬರಂಗಿಲ್ಲ ಕರೆಂಟ್. ಅವು ಹುರಿದಿದ್ದೇನೆ ಒಂದು ಮಸಾಲೆ ಎಲ್ಲ ಹುರಿದು ಹಾಕಿ ಮಾಡಿದ್ದೆ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ನೋಡಿರಿ. ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕೊಬ್ಬರಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಹುರಿಬೇಡ್ರಿ. ಅದಿಲ್ಲ ಅಂದ್ರೆ ಅದನ್ನು ಇದ್ರೊಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಬಿಡ್ರಿ. ಹಸೆಕಾಯಿ ಹಾಕಿ ಟೇಸ್ಟ್ ಭಾಳ ಆಗತ್ತೆ ರೀ ಅದು. ಅಲ್ಲಿ ಅಮ್ಮನೂ ಇದನ್ನ ಉಡಿ ಕಟ್ಟಕತ್ತಾರ. ಯಾವ್ದನ ಮಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಉದ್ದು ನಿನ್ನ ನಾವು ಕಟ್ಟಿ ಚಪಾತಿ ಇಟ್ಟೈತೆ ನಾ ಅದ್ಲೇನ
ನಾದ್ಲೇನು ಚಪಾತಿ ಹಿಟ್ಟು ಐತನ ರೊಟ್ಟಿ ಮಾಡೋದು ರೊಟ್ಟಿ ಮಾಡ್ತೀಯ ಚಪಾತಿ ಬೇಡ ಬೇಡ ಹೌದಾ ನೀನ ಮಾಡ್ಕೊಂಡು ಹಂಗಾದ್ರೆ ನಾನು ಇದನ್ನು ಲೋಬಾನ್ ಜಾಸ್ತಿನ ಅದಕ್ಕೆ ಈಗ ಬೇಡ ತಡಿ ಊಟ ಮಾಡಿ ಜಜ್ಬೇಕಾ ಕೈಯಲ್ಲಿ ಒಂದು ಸ್ವಲ್ಪ ಗಂಜಿ ಎಲ್ಲ ಮಾಡ್ಕೊಂಡು ತಿಂತೇಳಿ ನಾನು ಕುಡಿಯಾಕ ಇವತ್ತು ನಾಷ್ಟನ ಮಾಡಿಲ್ಲ ಟೈಮ್ ಅಲ್ಲಿ 12 ಗಂಟೆ ಆಯ್ತು ಇಲ್ಲಿ ನಾನು ಒಂದು ಸ್ವಲ್ಪ ಗಂಜಿ ಮಾಡಿದಿರಿ ಗಂಜಿ ಕುಡಿಯನ್ರಿ ಬೆಳಿಗ್ಗೆ ಭಾಳ ಅಂದ್ರೆ ಭಾಳ ಆರೋಗ್ಯ ಅನಿಸಾದೈತ್ರಿಪ್ಪ ನಾನು ಗಂಜಿ ಕುಡಿಯೋದ್ರಿಂದ ಈಗೆಲ್ಲಿ ಮಾಡಿಲ್ಲ ನಾವು ಉಪ್ಪಿಟ್ಟೆಲ್ಲ ಮೊನ್ನೆ ಮಾಡಿದ್ರೆ ಅದೇ ಪಟ್ಟಾಗಿ ನಿನ್ನೆನೂ ಗಂಜಿ ಮಾಡಿದ್ದಕ್ಕೆ ನಿನ್ನೆ ಕುಡಿಲಿಲ್ಲ ನನಗೆ ಗಂಜಿ ಮಾಡಿದ್ದು ಇವತ್ತು ನಾನು ಮಾಡ್ಕೊಂಡಿನಿ ಕರೆಂಟ್ ಬಂತವ ಹಾಕಿ ಲೋಬನ್ ಜಜ್ಬೇಕಂತ ಮಾಡಿದ್ದೀರಿ ಈಗ ಆರಿಪ ಅಡುಗೆ ಮಾಡಕತ್ತಾಬಿಡು ಅಂತೇಳಿ ಅಂದ್ರೆ ಅಮ್ಮಂಗೆ ನಡ ಭಾಳ ಸಾಯ್ತೇನ್ರಿ ಅದಕ್ಕೆ ಒಂದು ಸ್ವಲ್ಪ ಇದು ಒಮ್ಮೆ ಹಚ್ಬಾರ್ವ ನಂಗೆ ನಡಕ್ಕೆ ಖಾಲಿ ಅಂದ್ರೆ ಒಮ್ಮ ಅಂತೇಳಿ ಅಂದ ಎಲ್ಲೈತಿ ಮದ ಒಮ್ನಿ ಜಲ್ರಿ ತೆಜರಿ ಕೆಳಗ್ರೆ ಆರಿಪ ಅಂತ ತೆಗಿಬೇಡ ಅಂದ್ರಲ್ರಿ ಈಗ ನಿಮ್ಗೆ ಅದನ್ನ ಮತ್ತೆ ಕೆಡ್ಸಾಡ್ತೀರಿ ನೀವು ಇನ್ನೊಂದು 15 ದಿನ ಅಂದ್ರೆ ಅದನ್ನ ಇನ್ನೊಂದು 10-12 ದಿನಾಗ ಅಂದ್ರೆ ಅಲ್ಲಿ ನಿಮ್ಮ ಮಚ್ಚರ ಬರ್ತಾವಲ್ರಿ ಅಂಗಡಿ ಒಳಗೆ ಅಲ್ಲಿ ಉಪಯೋಗಿಸಂತೆ ಅಂತ್ರಿ ಇಲ್ಲಿ ಫ್ಯಾನ್ ಅದು ಹಚ್ಕೊಳ್ರಿ ಹೋಗ್ಕೊರತ್ತ ಸೊಳ್ಳಿ ಇಲ್ಲ ಅರಿಪ ಚಿಕನ್ ಕುದಿಯಕಿಟ್ಲನ್ರಿ ಈಗ ಇದನ್ನ ತೊಗೊಂಬಂದ್ರಲ್ಲ ಅರಿಪ ಲೆಗ್ ಪೀಸ್ ಇವು ಅವ್ರ ಅಕ್ಕಂಗಿರು ಮಾತನಾಡ್ದವ್ರು ಈಗ ಅಲ್ಲಿ ನೋಡ್ರಿ ಇಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರು ಅಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂತ ಅವ್ರ ಕೆಲಸ ಮಾಡ್ತಾರೆ ಈಕಿ ಕೆಲಸ ರೀ ಇಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂತ ನೋಡ್ರಿ ಇವ್ರು ಯಾರ ಅಂತಂದು ಹೇಳ್ರಿಪ್ಪ ಕಮೆಂಟ್ ಮಾಡಿ ನೀವು ಏನು ನೋಡಿರನ್ರಿ ಇವ್ರನ್ನ ಎಲ್ಲಾರ ಎಲ್ಲಾರು ನೋಡ್ಯಾರ ತಗೋರಿ ನಾವಂತ ಸ್ಕೂಲ್ ನಿಂತ್ರ ಬಂದಾಡ್ರೆ ಬೆಳಗ್ಗೆ ಬಿಡಾಕ್ ಹೋಗಿರ್ಲ ಜಯರ ಈಗ ಕರ್ಕೊಂಡ್ ಬರಾಕ್ ಎದಕ್ ಬಂದಿಲ್ಲ ಅಂತ ಹೇಳಿ ಅಯ್ಯೋ ಯಮ್ಮ ಸಣ್ಣ ಸಣ್ಣ ಮಕ್ಳು ಇವು ಪಾಪ ಅವ ಬಂದ್ಬಿಟ್ಟವನಿ ಈಗ ಅವ್ರವ ಹೋಗ್ಯಾನ ಆದ್ರೂ ಅವ್ರ ಮಮ್ಮಿ ಹೋಗ್ಬೇಕಾಗಿತ್ತಲ್ಲ ಹೀರಮ್ಮ ಹೆಂಗ್ ಕುಂದಿರ್ತ ಅಂತ ಇದಂತೂ ಸೂಕ್ಷ್ಮ ಐತ್ ಬಿಡ್ಬಾ ಹೀರಮ್ಮ ಸುಮ್ ಕುಂದಿರ್ತ ಅಂತ ಆ ಹುಡುಗರಿಗೆ ಹೊಡೆದಾರ ಸುಮ್ಕೊಂಡ್ರಿ ಆ ಹುಡುಗರಿಗೆ ಹೊಡೆದ್ರ ಸುಮ್ ಕುಂದಿರ್ತಾಳ ಹುಡುಗರೆಲ್ಲ ಅಂತವ್ರಿ ನಿಮ್ ಹುಡುಗರ ಕಲೀಲಿಲ್ಲ ಅವ್ರು ಹೌದೌದು ಬಾಯವ್ವ ಮನೆಗಿನ್ ಕೆಲ್ಸ ಕೊಡ್ತೀರ ಅಂತ ಹೇಳಿ ಸ್ಕೂಲಿಗೆ ಓಡ್ತಿದ್ವಿ ನಾವು ಹೌದು ಹುಡುಗರು ಹಂಗ ಮನೆಗಿನ ಕೆಲಸ ನಮ್ ಹುಡುಗರು ಸ್ಕೂಲ್ ಹೋಗ್ತಾವು ನಜ್ಮಾ ಮಸ್ತ್ ಕಲ್ತಿದ್ ಬಿಡು ಶಾಲಿ ಜಂಪರ್ ಹಂಗೆ ತಗದ ಎದ್ರ ಹಿಂದ್ರ ಒಗದ ನನ್ನ ಹಿಂಗಿನ ಸಿಗೋಲ್ತ ಅಂತೇಳಿ ನಿತ್ಕೊಂಡ್ಬಿಡ್ತದವ ಇವ್ವ ಅದಕ್ಕೆ ಆಕಿ ಮಗಳು ಹೊಡ್ಬೇನ್ ನಮ್ಗ ಅವಾಗ ನಮ್ ಸ್ಕೂಲ ಬೇರೆ ಬಿಡ ಚಾತ್ರಿ ಹೌದೌದು ನಮ್ ಸ್ಕೂಲ ಬೇರೆ ನಮ್ಮ ಆಲಿಪಾರ್ ಸ್ಕೂಲ್ ಬೇರೆ ಮಾತಾಡ್ ಅಕ್ಕ ತಂಗಿ ಇಬ್ರು ಮಾತಾಡ್ಕರಿ ಇಬ್ರು ಅಕ್ಕ ತಂಗಿ ಮಾತಾಡ್ಕರಿ ಒಂದೇ ನಾ ಇದು ಮಾಡ್ತೀನಿ ಕೆಲಸ ರೊಟ್ಟಿ ಮಾಡತಾಳ್ರಿ ಹುಡುಗಿ ರೊಟ್ಟಿ ಮಾಡಕತ್ತಾಳ್ರಿ ಇದು ಅರ್ಶಿನ ಪುಡಿ ಹಾಕ್ಬೇಕೈತೆ ನಾ ರೀ ಸ್ವಲ್ಪ ಹಾಕ್ ಜಾಕಟ್ಯಾ ಹಾ ಮಾವಯ್ಯ हाथ जाकर यार रोटी चिकन सना गरम खाना ಇಲ್ಲೆಲ್ಲ ನಮ್ಮ ಚಿಕನ್ ಸಾರು ಕುದಿಯತೈತೆ ನೋಡ್ರಿ ಅದಕ್ಕೆ ಏನಿಲ್ಲ ಒಂದು ಸ್ವಲ್ಪ ಲೈಟಾಗಿ ಗರಂ ಮಸಾಲ ಒಣ ಖಾರ ಸ್ವಲ್ಪ ಕಸೂರಿ ಮೆಂತಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಹಾಕಿ ಎಲ್ಲ ಕುದಿಯಾಕಿಟ್ಟಿದ್ವಿ ಇವಾಗ ಚಿಕನ್ ಸಾರು ರೆಡಿ ಆಗಿ ಅಪ್ಪ ಬಂದ್ರಾ ಬಂದು ಟ್ರೈನಿಗೆ ಬಂದ್ರಿ ವಿಮಾನಿಗೆ ಬಂದ್ರು ಪ್ಲೇನಿಗೆ ಬಂದು ಪ್ಲೇನಿಗೆ ಬಂದ್ರನ ಚಲೋ ಆಯ್ತು ಬಿಡ್ರಿಪ್ಪ ಟ್ರೈನಿಗೆಲ್ಲ ಬರೋಕ ಊಟ ಮಾಡೋಂತೇನ್ರಿ ಬಂದಿರಿ ಒಲ್ರಿ ಏಯ್ ಒಂದು ರೊಟ್ಟಿ ಮಾಡೋಂತೇನ್ರಿ ಒಂದಾ ರೀ ಚಿಕನ್ ಪಲ್ಯದ ಮಾಡಿ ಆಯ್ಕೆ ಅರಿಪ ಚಲೋ ಐತ್ರಿ ಎಲ್ಲಿ ಕಟ್ಸ್ಕೊಂಬಂದ್ರಿ ಅಲ್ಲೆಲ್ಲ ಹೇಳಿದ್ರಿಪ್ಪ ಮುನ್ನ ಕೆಳಗಲ್ಲಿ ಐತಲ್ರಿ ಬ್ಯಾಂಕಿಂಗ್ ಐತಲ್ರಿ ಹೋಟೆಲ್ ದಾಟೇರಿ ದಾಟೆ ಹೋಗಿದ್ದನ್ರಿ ನೋಡ್ರಿ ನಾನು ಇವು ಕೊತ್ತಂಬರಿ ಹುರಿ ಹಾಕತ್ತೀನಿ ಆರಿಪಾಗ ಮೊಸರು ಬೇಕಾಗಿತ್ತು ರೀ ಜೀರಿಗೆ ಪುಡಿ ಬೇಕಾಗಿತ್ತು ಮತ್ತು ಬ್ಲ್ಯಾಕ್ ಪೇಪರ್ ಪುಡಿ ಬೇಕಾಗಿತ್ತು ಧನಿಯಾ ಪುಡಿ ಬೇಕಾಗಿತ್ತು ರೀ ಅವು 1-2 ಸಿಕ್ಕು ನನಗಷ್ಟ ಮೊಸರು ತೊಗೊಂಬಂದಿನಿ ಕೊತ್ತಂಬರಿ ಕಾಯಿ ಪುಡಿ ಇದ್ದಿಲ್ಲ ಅದಕ್ಕೆ ಮನ್ಯಾಗ ಕೊತ್ತಂಬರಿ ಕಾಯಿ ಇಷ್ಟು ತೊಗೊಂಡೋದ್ರಿ ನೋಡಿ ಒಂದು ಸ್ವಲ್ಪ ಬಿಡು ಕೊತ್ತಂಬರಿ ಹಾಕ್ತೀನಿ ಏನು ಮೊದಲೇ ಹೇಳ್ಬೇಕು ಮತ್ತೆ ಹುರಿದ್ವಲ್ಲ ಅವು ಏನಾಗಲ್ಲ ತೊಗೊಂಬಂದು ಹಚ್ಚೈತಿ ಬ್ರೇವ್ ಇದ್ರ ಹಾಕಿ ಎಲ್ಲಿ ಸಿಗಲ್ಲ ಯಾಕೆ ಸಿಗಂಗಿಲ್ಲ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಚಕ್ಕಿ ಕೊತ್ತಂಬರಿ ಆಗ್ಬೇಕು ಹಾಕವ ಇಷ್ಟ ನೋಡೋಣ ಹಾಕಷ್ಟೆ ಹಾಕವಿಲ್ಲ ಯಾರಿಗೆ ಗೊತ್ತು ಅಯ್ಯ ಹಾಕೋ ಬೇಡ ಹಚ್ಚಿದ್ದು ಹೊರದಿ ಇವ್ನ ಹಾಕಂತೀರಿ ಮೊದಲು ಅದ್ರೊಳಗೆ ಗಾರಿಪ ಐತೆ ಇನ್ನೊಂದು ಚಾರ ಹಸಿ ಆಗಿತ್ತು ಹಸಿ ಆಗೈತೆ ಅದು ಏನು ಹಾಕಕತ್ತಿ ಈಗ ಹಾಕಿದ್ದು ನೋಡಿರಿ ಚಿಕನ್ ಲೆಗ್ ಪೀಸ್ ತರಿಸ್ಯಾಡ್ರಿ ಅದಕ್ಕೆ ಏನು ಹಾಕಿದೀಗ ಚಿಕನ್
ಫ್ರೈ ತಂದೂರಿ ಹೇಳಿ ನಮ್ಮೆ ಫ್ರೈ ತಂದೂರಿ ಹೌದಲ್ಲ ಗ್ರೀನ್ ಗ್ರೀನ್ ಚಿಕನ್ ಫ್ರೈ ತಂದೂರಿ ವಾವ್ ಮಾಡೋ ಬರೋಬರ ನಾನು ಉಂಡಿಲ್ಲ ಹಾಂ ಪಟ ನಾವು ಮೊನ್ನೆ ನಮ್ಮ ಮಾಪರ್ನಾಗ ಅದೆಲ್ಲ ಚಿಕನ್ ಉಂಡು ಬಂದೀವಿ ಈಗ ಇವ್ರು ಬರಲಿಲ್ಲ ಅವತ್ತು ಫಂಕ್ಷನ್ನಿಗೆ ಇದ್ದಿನ ರೀ ಅಲ್ಲಿ ಫಂಕ್ಷನ್ ಹೋದಲ್ಲಿ ಮಟನ್ ಮಾಡಿದ್ರಿ ಅವರು ಮಟನ್ ಮಾಡಿದ್ರಮ್ಮ ಒಲ್ಲೆ ಅಂತಂದ್ರೆ ಇಲ್ಲಿ ಕುಕ್ಕರ್ನಾಗಿತ್ತು ಕರೆದ್ರು ಪಾಪ ಬೈಲಿಲ್ಲ ಯಾಕೆ ಯಾವ್ರ್ಯಾಕೆ ಬೈತಾರ ಅಲ್ಲ ಕರೆದಿದ್ರೆ ಬರ್ರಿ 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 ಅಂತ ಪಾಪ ಎಲ್ಲ ಇಬ್ರು ಕರ್ತಾರೆ ಸಣ್ಣನ ಫೋನ್ ಹಚ್ಚಿದ್ಲು ಪಪ್ಪನ ಫೋನ್ ಹಚ್ಚಿದ್ರು ನಿಮ್ಗೆ ಬರ್ರಿವ ಅಂತಂದು ನೀವು ಆದ್ರೆ ಫಂಕ್ಷನ್ ಹೋಗ್ಬಿಡ್ರಿ ಅಂತ ಬರ್ರಿ ಅಂತಂದ್ರೆ ಬರಲಿಲ್ಲ ನೀವು ಕೊತ್ತಂಬರಿ ಕಾಳು ಮಸ್ತಾಗಿ ಹುರಿದ್ರಿ ಈಗ ಎಷ್ಟು ಹಾಕೋದು ಪುಡಿ ಹಾಕೈತ್ರಿ ಅದು 10 ರೂಪಾಯಿ ಅಂದ್ರೆ ಎಷ್ಟು ಹಾಕೈತಿ ನನಗೆ ಇದು ಇದ್ರೆ ನಮ್ಮ ಮಾವ ಬೇಕತ್ರಿ ಈಗ ನಮ್ಮ ಆಶಾಪ ಕೊತ್ತಂಬರಿ ಕಾಳು ತರಿಸಿ ಹುರಿದು ಇಟ್ಕೊಂಡೆ ಅದು ಈಡಾಕೈತಿ ಅದಂತ ಅಯ್ಯೋ ಯಾವುದೋ ತಡಿ ಅಪ್ಪ ಹಂಗದ್ರೆ ಹುರಿದ ಬಿಡ್ತೀನಿ ನಾನು ಅಂತಂದು ನೋಡ್ತೀನಿ ಚಲೋತ್ನಿ ಕೆಂಪಗಂಗೆ ಹುರಿಬೇಕ್ರಿ ಅವ್ನು ಹುರಿದು ಹಾಕಿರ್ಬೇಕು ಘಮ ಘಮ ಅಂತೈತಿ ಇನ್ನು ಅಂಗಡಿಯಾಗೇನು ಸಿಗೋದಿನ್ನ ಹೆಂಗಿರ್ತಾವನು ಗೊತ್ತಿಲ್ಲ ಮನ್ಯಾಗ ಹೋಮ್ ಮೇಡ್ ಮಾಡಿಡೋದ ಚಲೋ ಅದನ್ನು ಚಿಕನ್ ಮಾಡ್ಕೊಳಕ್ಕೆ ಏನು ಮಾಡತ್ತಪ್ಪ ಅಂದ್ರೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅರಿತೇನೋ ಈಗ ಅದನ್ನ ಸಣ್ಣಗೆ ಇದು ಮಾಡ್ಕೊಳ್ಬೇಕ್ರಿ ಮತ್ತೊಂದು ಅರಿ ಹಂಗಾದ್ರೆ ನೀನು ಅಲ್ಲಿ ಮಟ್ಟ ಕೊತ್ತಂಬರಿ ಕಾಳು ಹಾಕ್ಲೇ ನಾನು ಕೊತ್ತಂಬರಿ ಕಾಳು ಹುರಿದ್ರಿ ಮತ್ತು ತಣ್ಣಗನ ಆದವು ಇವನ್ನ ಮಿಕ್ಸಿ ಹಾಕೊಂಬಿಡೋಣ ನೋಡಿರಿಪ್ಪ ನಮ್ಮ ಧನಿಯಾ ಪೌಡ್ರು ರೆಡಿ ಆಯ್ತು ಇವನು ತೊಗೊಂಬರ್ತೀನಿ ರೀ ಪೆಪ್ಪರ್ ಅವೆಲ್ಲ ಜೀರಿಗೆ ಒಂದಿಷ್ಟು ಜಾಸ್ತಿ ತೊಗೊಂಬಂದು ಹುರಿದು ಡಬ್ಬಿ ತುಂಬಿಟ್ಬಿಡ್ತೀನಿ ರೀ ಹಾಕೋ ಇಷ್ಟು ಹಾಕೊಂಡ 10 ರೂಪಾಯಿದು ಎಷ್ಟು 10 ರೂಪಾಯಿದು ಹಾಕತ್ತೀನಿ ಈಗ ಅದು ಯಾವ್ದು ಇದು 10 ರೂಪಾಯಿದು ಎಷ್ಟು 30 ರೂಪಾಯಿ ಹಾಕೈತಿ 20-30 ರೂಪಾಯಿದನ್ನ ಇಟ್ಟಿರ್ತೈತೆ 10 ರೂಪಾಯಿದು ಅಂದ್ರೆ ಇಷ್ಟು ಇರ್ಬೋದು ಅಷ್ಟೇ ನೀ ಅಂದ್ರೆ 10 ರೂಪಾಯಿ ಹಾಕೈತೀನಿ ಅಲ್ಲ ಇವು ಎಷ್ಟು 10 ರೂಪಾಯಿ ಎಷ್ಟು 10 ರೂಪಾಯಿದು ಹಾಕೈತೆ ನಂಗೆ ಹಾಂ ಹಂಗೆ ನಿನಗೆ ಅರ್ಥ ಆಗಿರ್ತವ ನಾ ಹೇಳಿದ್ದು ಹೌದು ಈಗ ಈ ಥರ ಮಾಡ್ಕೊಂಡು ತಿನ್ನ ಮಟ ಈಗ ಸಮಾಧಾನ ಇಲ್ರಿ ಈಗ ಉಣ್ಣಬೇಕ್ರಿ ಈಗ ಇದನ್ನ ಅದ್ರಾಗ ಹಾಕಿ ಮಾಡುವ ಅಂದ್ರೆ ಬೇಡ ನನ್ನ ಎಲ್ಲ ಟ್ರೈ ಮಾಡ್ಬೇಕು ಕೆಟ್ಟ ಕೈಲಿ ಚಿಲ್ಲರ ಆಗಲಿ ನಂಗೆ ತವಾ ಫ್ರೈ ಮಾಡ್ಕೋಬೇಕಲ್ಲ ಮೊದಲು ತವಾ ಫ್ರೈ ಮಾಡ್ಕೊಂಡು ಆಮೇಲೆ ಕಡೆ ಇದು ಮಾಡ್ಬೇಕು ತಂದೂರಿ ಮಾಡ್ಬೇಕು ಗೊತ್ತಾತ ಈಗ ಗೊತ್ತಾಯ್ತು ಯಾಕಂದ್ರೆ ಎಣ್ಣೆ ಜಾಸ್ತಿ ಹಾಕ್ಬಿಡ ಅದಕ್ಕೆ ಹೇಳಿ ನಾನು ಇದಕ್ಕೆ ಸ್ವಲ್ಪ ಮೊಸರು ಅಯ್ಯೇ ಇದು ಗಟ್ಟಿ ಅಂತ ಹಾಕದ್ನ ಎಲ್ಲ ನೀರು ಬೀಳತೈತೆ ಬೇರೆ ಕೊಟ್ರೊಳಗೆ ತಗೋಬೇಕಾಯ್ತು ನೀನು ಆ ಗ್ಲಾಸ್ ನೀರು ಬಸಿ ಅಂತ ಆಮೇಲೆ ಗ್ಲಾಸ್ ಕೊಡಿಲ್ಲ ನೋಡಂತ ನೀರು ಬಸಿ ಅಂತ ಇಷ್ಟು ಬೇಸಂಗ ಬಿಡು ಸಾಕು ಬಿ ಏ ಪಾನಿ ಎಲ್ಲಿ ಅದೇನು ಮಾಡತ್ತಿ ನಡೀತೈತೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದೇವ ಮಕ್ಕಕ್ಕೆಲ್ಲ ಪಚ್ಚಲ ಅಂತ ಸಿಡಿಸಿ ಹಾಗೆಲ್ಲ ಅದು ಸ್ಟೈಲ್ ಅದು ಒಂದು ಹಂಗೆ ಹೋಗ್ಯದ ಚಲೋ ಹೋಗಿತ್ತು ಬಿಡು ಆಮೇಲೆ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅವೇನು ನಾಲ್ಕದವು ಅದು ಏನು ನುಣ್ಣಗಾಗಿಲ್ಲ ಪೆಪ್ಪರ್ ಪೌಡ್ರ್ ಜೀರಿಗೆ ಪೌಡ್ರ್ ಒಣ ಖಾರ ಹಾಕ್ಬೇಕು ಮತ್ತೆ ಸಕ್ಕರೆ ಹಾಕಿ ಸ್ವಲ್ಪ ಹಾಕಂಗಾದ್ರೆ ಸಾಕ ನಮ್ದು ಕೆಂಪಿಲ್ಲ ಇಲ್ತಾವ ಖಾರ ಪೇಸ್ಟ್ ಮಾಡಿದ್ದು ಹಾಕ ಉಪ್ಪು ಹರಿಯ ಪೇಸ್ಟ್ ಮಾಡ್ಕೊಂಡ್ರಿ ಅದು ಹಸುರಾಗಂಗೆ ಗ್ರೀನ್ ಪೇಸ್ಟ್ ಪರ್ಸೆಂಟ್ ಹಾಕ್ತೀಯ ಹಾಂ ಸ್ವಲ್ಪ ಹಾಕಿ ಸ್ವಲ್ಪ ಲೈಟಿಗೆ ಹಾಕಿ ನೋಡ್ತೀನಿ ಇರ್ತಾವೆ ಸ್ವಲ್ಪ ಹಾಕ ಸ್ವಲ್ಪ ಪರ್ಸೆಂಟ್ ಸಾಕು ಈಗ ಮಿಕ್ಸ್ ಮಾಡೋಣ ಮಸ್ತಾಗಿ ಉಪ್ಪು ಹಾಕಿದಿಲ್ಲ ಉಪ್ಪು ಕರೆಕ್ಟಾಗಿ ಹಾಕಿಲ್ಲ ಹಾಕೇನು ಕರೆಕ್ಟಾಗಿ ನಿನ್ನ ಮಸಾಲೆ ಜಗ್ಗಿಗೆ ಸ್ವಲ್ಪ ಹಾಕ್ಬಿಡು ಏ ಮಸಾಲೆ ಇರ್ಬೇಕು ಮಸ್ತ್ ಮಾಡಿದಮ್ಮ
ಬೇಕಂದ್ರೆ ಸ್ವಲ್ಪ ಫುಡ್ ಕಲರ್ ಹಾಕೋಬಹುದು ರೀ. ಹಸ್ರು ಬೇಕಂತಂದ್ರೆ ನೀ ಹಾಕಿದ್ದೀನಿ ಈಗ. ನಾ ಹಾಕಿನ ಸ್ವಲ್ಪ ಹೇಳ್ಬೇಕಲ್ಲ ಕರೆಕ್ಟಾಗಿ ಅಲ್ಲ ಈ ರೀತಿ ಎಲ್ಲ. ಫುಡ್ ಕಲರ್ ತಿನ್ಬಾರ್ದಾರಿಪ್ಪ. ಮತ್ತು ಗ್ರೀನ್ ಕಾಣ್ಬೇಕಂದ್ರೆ ಫುಡ್ ಕಲರ್ ಹಾಕ್ಬೇಕು. ನೀ ಯಾಕೆ ಗ್ರೀನ್ ಮಾಡ್ಬೇಕು? ನಿನ್ನ ಹೆಂಗಿರತ್ತೆ ಹಂಗೆ ಮಾಡ್ಬೇಕು. ಅದೇನು ಬೇಕಾದ್ರೆ ಗ್ರೀನ್ ಮಾಡೋದು ನೀನು. ಅದಕ್ಕೇನಿದು ಕಾನ್ಫ್ಲೆಟ್ ಕಿಟ್ ಅದೇನು ಬೇಡ ಹಾಕೋಬಾರ್ದು. ಬೇಡ. ಉಪ್ಪರು ಊಟ ಮಾಡಿ ಹೋಗ್ರಿ ಅಂದ್ರೆ ಉಂಡಿಲ್ಲ ನೋಡು. ಅವ್ರು ಅದನ್ನ ಉಂಡು ಬಂದಾರಂತೆ. ಚಿಕನ್ ಉಂಡು ನಮ್ಮನೆ ಚಿಕನ್ ಪಲ್ಯ ಮಾಡಾತಿದ್ನಲ್ಲ ಅವತ್ತು ನನಗೆ ಉಣ್ಬೇಕಂತ ಭಾಳ ಮನಸ್ಸಾಗಿತ್ತೆ. ಅವತ್ತು ಬಂದ್ಬಿಡಿ ನಂಗೆ ನೆನಪಾರಿ. ನೆನಪಾರ ಬಂದೆ. ಉಂಡೇ ಇಲ್ಲ ನಾನು. ಉಪ್ಪು ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ಹಾಕಿನ ಒಂಚೂರು ಹಾಕಿ ನೋಡು. ನೀ ಏಟು ಹಾಕಿದ್ದೀನೋ ಗೊತ್ತಿಲ್ಲ, ಆದರೂ ಒಂದು ಸ್ವಲ್ಪ ಹಾಕಿದೆ ನಾನು. ಈಗ ನೋಡ್ರಿ ಒಂದು ಸ್ವಲ್ಪ ಹೊತ್ತು ನೆನೆ ತೆಗೆದು ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬಟ್ರ್ ಹಾಕ್ಕೊಂಡು ಎಣ್ಣೆನ ಹಾಕಿ ಒಂದು ಸ್ವಲ್ಪ ಹಾಕ್ತೀನಿ. ನೀವು ಬೇಕಂದ್ರೆ ಬಟ್ರ್ ಒಳಗೆ ಮಾಡ್ಕೊರಿ, ಇಲ್ಲ ಬೇಕಂದ್ರೆ ಎಣ್ಣೆ ಒಳಗೆ ಮಾಡ್ಕೊರಿ. ಎರಡು ಕೂಡಿಸಿ ಮಾಡ್ಕೊಂಡ್ರು ಮಾಡ್ಕೊಳ್ರಿ, ನಡೀತಿದ್ದಾರೆ. ಸ್ವಲ್ಪ ಹಾಕೋ ಎಣ್ಣೆ ಹಂಗೆ ತವ ಫ್ರೈ ಅಷ್ಟ ಮಾಡಿ ಭಾಳ ಹಾಕ್ಬಿಡ, ಸಾಕ್ಬಿಡು ಗಾರಿಪ್ಪ. ಕೈಯಾಡಂತ ಬಿಡಮ್ಮ ಸಾಕು. ಯಾಕಂದ್ರೆ ತವಾ ಫ್ರೈ ಅಲ್ಲ ಮಮ್ಮಿ, ಇದಾಗಬೇಕಲ್ಲ ಸ್ವಲ್ಪ. ಹಾಕೈತಿ ಚಿಕನ್ ಇದ್ರೊಳಗೆ ಸ್ವಲ್ಪ ನೆನಿಬೇಕಲ್ಲ. ಎಣ್ಣೆ ಜಾಸ್ತಿ ಯೂಸ್ ಮಾಡ್ಬೇಡ, ಸ್ವಲ್ಪ ಅಷ್ಟರೊಳಗೆ ಹೊಳ್ಳಾಡ್ಸ್ಬೇಕು ಅವ್ನು. ನಮ್ದೇನು ಚಿಕನ್ ರೆಡಿ ಆಗೈತಲ್ಲ ಇಲ್ಲಿ. ಬಿಸಿ ಆಗ್ತದೆ ಅದು ಅದಲ್ಲ, ಅದು ಹಾಕೊಳ್ಳೋ ನಾನು ಹೇಳತ್ತೀನ. ಹೇಳೋ ಮಾತ್ರ ಕೇಳೋ ಬನ್ನಿ. ಹೌದು, ಇದು ಹರ್ಷ ಬರಲಿಲ್ಲ ಹಾಕಿದೇನಮ್ಮ ಅವ್ರಿಗೆ. ಮೇಘಾ ಮೇಡಮ್ ಅವ್ರಿಗೆ ಹಾಕಿದೆ. ಓಕೆ ಅಂತ ಕಳಿಸಿದ್ರ. ಹಾಂ, ನಮ್ಮ ಹರ್ಷ ಒಂದು 8,000 ರೂಪಾಯಿ ಇದೈತ್ರಿಪ್ಪ ಹಾಕಿದ್ರು ಪೂರ ತುಂಬಿಟ್ಟು. ಅದು ಇದನ್ನ ತೊಗೊಳಕ್ಕೆ ಬುಕ್ ಬೇಕಂದ್ರೆ, ಇಲ್ಲತ್ತಂದ್ರೆ ಯೂನಿಫಾರ್ಮ್ ಬೇಕಲ್ಲ. ಐ ಡಿ ಕಾರ್ಡು ಮಾಡಿಸ್ಬೋದು. ಅದೊಂದು ಐತಿನ ಮಾಡಿಸ್ಬೋದು. ಹಾಕಿ ಅದ್ರ ಮೇಲೆ ಮಸಾಲೆ ಹಾಕೋ ಬೇಕಂತ. ಸ್ವಲ್ಪ ಹೊತ್ತಿನ ಸ್ವಲ್ಪ ಹೊತ್ತು ನೆನೆಡ್ಬೇಕೈತೆ ಐತನ್ನ. ಯಾವುದು ಇವನ್ನ ನಾಲ್ಕು ಹಾಕ್ಬಿಡ್ಲೆ. ಹಾಕಿ ಮಸಾಲೆ ಹಾಕಿಬಿಡ್ತೀವಿ ಅದನ್ನ. ಅದ್ರ ಮೇಲೆ ಹಾಕಿ ಮೇಲೆ ಬಾಂಡೆ ಭಾಳ ಬಂದಲ್ಲ, ಇಬ್ರು ಕೂಡ ತಿಕ್ಕೊಂಬರಂತವ್ರು ಊಟ ಮಾಡಿ. ನಾನು ಬರೋಬ್ಬರ ತಿಕ್ಕೊಡ್ತೀನಿ ತೊಗೊಂಡಿನಿ. ಈಗ ನೋಡಿರಿ ಸ್ವಲ್ಪ ಕೈ ಇಡನ್ರಿ. ಇವು ಹಚ್ಕೊಂತದ್ರಿ ಇದು ಮಸಾಲೆ ಇರಬೇಕಲ್ರಿ. ಇದಕ್ಕೆ ಸ್ವಲ್ಪ ಕಾನ್ಫಿಡೆಂಟ್ ಕಿಟ್ಟು ಏನಾರು ಹಾಕಿದ್ರೆ ಹತ್ವಂಗಿಲ್ಲ ರೀ. ಈಗ ಇದು ಮಾಡತ್ತಲ್ರಿ, ಇದನ್ನ ತಂದೂರಿ ಮಾಡತ್ತಲ್ರಿ. ಹಾಗಾಗಿ ಇಷ್ಟ ಹಿಂಗೆ ಕರಿಬೇಕು. ಇದನ್ನು ಈ ಥರ ಬಿಸಿ ಫ್ರೈ ಮಾಡ್ಕೊಳ್ಬೇಕು ನಾವು. ಸ್ವಲ್ಪ ಹೊತ್ತು ಇದು ನೋಡಿರಿ, ಇಲ್ಲಿ ಚಲೋ ಹೊತ್ತು ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡ್ಬೇಕು ರೀ. ಆಮೇಲೆ ಅದನ್ನು ತಂದೂರಿ ಮಾಡ್ಬೇಕು ರೀ, ನಾವು ಬಿಸಿ ಮಾಡ್ಬೇಕು ಅದನ್ನು. ಸಾಕಾಗ ಎಲ್ಲ ಓಪನ್ ಆಗತ್ತದು. ಮತ್ತು ಹಂಗೆ ಅದಕ್ಕೇನು ಹಿಟ್ಟು ಹಾಕಿರಲಿಲ್ಲ, ಕರೆಕ್ಟ್ ಕುದ್ದಿದ್ದಾಗ್ಯವನಲ್ಲ, ಫ್ರೈ ಆಗ್ಯಾವ. ನಾವು ಸ್ವಲ್ಪ ಅವು 50% ಅದ್ರೊಳಗೆ ನಾವು ಸುಡಬೇಕು ಅಂತ ತಂದೂರಿ ಮಾಡ್ಬೇಕು. ಮತ್ತೆ ಇಳಿಸ್ಬಿಡು ನೋಡಿರಿ, ಗಮ ಅಂತೇಳಿ ಒಂದು ಅಷ್ಟು ಚಂದ ವಾಸನೆ ಬರತ್ತವ್ರಿ. ಈಗೇನು ಮಾಡ್ತೀವಿ, ಇದನ್ನು ಕಾಯ್ಕಿಟ್ಟೀನಿ ಇಲ್ಲಿ. ಸ್ವಲ್ಪ ಅದ್ರ ಮೇಲೆ ಬಟ್ರ್ ಆಗಲಿ, ಇಲ್ಲತ್ತಂದ್ರೆ ಎಣ್ಣೀರಾಗಲಿ ಸ್ವಲ್ಪ ಅಷ್ಟೇ. ಸ್ವಲ್ಪ ಎಣ್ಣೆ ಅಷ್ಟೇ ಸೌರ ಅದ್ರ ಮೇಲೆ ಅದ್ರಕ್ಕೆ ಬಿಡು. ಅದ್ರ ಮ್ಯಾಗ ಬಿಡು, ಹಂಗೆ ಸೌರ ಪಡಂಗೆ. ಅಷ್ಟಿಷ್ಟ ಇದು ಮಾಡಿ. ಹಂಗೆ ಮಾಡಿ ಅಂದ್ರೆ ಅದು ಉರಿ ಎಲ್ಲ ಮ್ಯಾಗ ಹತ್ತೈತಲ್ಲ, ಚಲೋ ಇದಾಕ ಬೇಡ. ಬರೋಬ್ಬರ ಇದು ಮಾಡಿಬಿಡು, ಬಳಸಿಬಿಡು. ಸಣ್ಣ ತಗೊಂಬಿಡನ್ರಿ. ನೋಡ್ರಿ, ಟೇಸ್ಟ್ ಭಾಳ ಕೊಡ್ತಾವ್ರಿ ಇವು. ಈ ಥರ ಮಾಡ್ಕೊಂಡು ನಾವು ತಿಂದ್ವಿ ಅಂತಂದ್ರೆ ಭಾಳ ಟೇಸ್ಟ್ ರೀ. ಇದ್ರೊಳಗೆ ಮೆಹನತ್ ಭಾಳ ಇರ್ತದೆ. ಹಂಗಾಗಿ ಟೇಸ್ಟ್ ಆಗ್ತಾವೆ ನೋಡಿ.
ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ಮ್ಯಾಗೆಲ್ಲ ಹತ್ಕೊಂಡ್ಬಿಡ್ತಾವೆ ಪೂರಿ ಎಲ್ಲ. ಬಂದೆ ಅರ್ಷಿಯ? ಊಟ ಮಾಡುವ. ಸನ್ನೆ ಹೋದ್ಲಾ? ಚಲೋ ಆತೋಡ. ಬಂದ್ರೆ ಊಟ ಮಾಡಿ ಹೋಗೋದ್ಲಕ್ಕಿನ. ಬರ್ತೀನಿ ಅಂದ್ಲಕ್ಕಿ ಮಧ್ಯಾಹ್ನ. ಇಲ್ಲಿ ನಾವು ತಾಟ ಹಚ್ಕೊಂತೀವ್ರಿ. ಇದು ನಮ್ಮ ಸುಲ್ತಾನಂದ್ರಿ, ಇದು ನನ್ನ ತಾಟು. ಈಗ ಊಟ ಮಾಡೋದ್ರಿ. ಆರಿಪ ಮಸ್ತ್ ಆಗೈತಿ ಚಲೋ ಆಗೈತಿ. ಚಿಕನ್ ಸೇರೋನು ಚಲೋ ಆಗೈತಿ. ಮತ್ತು ಅದು ಫ್ರೈ ಮಾಡಿದ್ದ ತಂದ್ರಿ ಅದು ಮಸ್ತ್ ಆಗೈತಿ ನೋಡಿ, ಸೂಪರ್ ಆಗೈತಿ. ಟೈಮ್ ನೋಡ್ರಿ ಅಲ್ಲಿ 7:30 ಆತ್ರಿ. ಇಷ್ಟೊತ್ತನ ಬರೀ ನಮ್ಮದು ಅವೆಲ್ಲ ಹುಳಿ ಅದೆಲ್ಲ ಕಟ್ಟಿರ್ತಾರಲ್ರಿ ಅಮ್ಮ, ಅವನ್ನೆಲ್ಲ ಸೇರು ಮಾಡೋದು ಅದೆಲ್ಲ ಅದ ಕೆಲಸ ಆತ್ರಿ. ಆಮೇಲೆ ಕಡೆ ಮತ್ತು ಅಮ್ಮ ಮೀನು ತೆಗಿಯೋದು, ಮೀನು ಕಟ್ಕಾಸೋದು, ಮತ್ತು ಸಿರಿ ಪ್ಯಾಕ್ ಮಾಡೋದು, ಸಿರಿ ಕಳ್ಸೋದ್ರಿ. ಈಗ ಮತ್ತು ಅಮ್ಮ ಚಾ ತೊಗೊಂಡು ಹೋಗಕತ್ತೀನಿ ರೀ. ಕಸ ಹೊಡೆದಿಲ್ಲ, ದೇವ್ರ ದೀಪ ಹಚ್ಚೋದು ಎಲ್ಲ ಮುಗಿಸ್ಕೊಂಡು. ಈಗ ಸಾನಿಯಂದು ಬರ್ತಡೇ ಐತಲ್ರಿ. ಬೆಳಿಗ್ಗೆ ಅವ್ರು ಚಾಚಾ ಫೋನ್ ಹಚ್ಚಿದ್ರಂತ್ರಿ, ಆರಿಪಾಗ್ರಿ ಬರಿವಾ ಅಂತ ಅಂದು ಅದಕ್ಕೆ ಹೋಗಕತ್ತಾರ ಈಗ ಆರಿಪರಿ. ನಾನು ಚಾ ತೊಗೊಂಡು ಹೋಗ್ತೀನಿ ರೀ ಅಮ್ಮಗೆ. ಮತ್ತು ಯಾರೊಬ್ರು ಇರ್ಬೇಕಲ್ಲ, ಅಮ್ಮ ಇರಲಿ ನಮ್ಮ ಮನೆಯಾಗಿದ್ದೆ ಅಂದ್ರೆ ಎಲ್ಲರೂ ಕೂಡ ಹೋಗಿ ಬರತ್ರಿ. ಅಮ್ಮ ಅಂಗಡಿ ಹಚ್ಚಾರ, ಅದಕ್ಕೆ ನಾನು ಹೋಗಿ ಬರ್ತೀನಿ ರೀ. ಹೋಗಿ ಬರ್ರಿ ಆರಿಪ ನೀವು ಕೇಕ್ ತೊಗೊಂಡವ್ರಿ ಅಂದ ಮನೆಯಾಗ. ನಾನು ಅಂಗಡಿ ಹೋಗಿ ನೋಡು. ನಾನು ಹೋಗಿ ಬಂದೆ ರೀಪ. ತರಕಾರಿ ಎಲ್ಲ ತೊಗೊಂಡಿದ್ದು. ತರಕಾರಿ ಯಾಕೋ ಸಸ್ತಾ ಐತ್ರಿ, ಎಲ್ಲ 10 ರೂಪಾಯಿ ಪಾವು ಕೆಜಿ ಇದ್ರಿ. ಒಂದು 20 ರೂಪಾಯಿ ಕಾಳು ತೊಗೊಂಡೆ ರೀ. ಎಲ್ಲ ಮತ್ತು ತಾಜಾನ ಅದಾವ ರೀ. ಹಂಗಾಗಿ ಎಲ್ಲ ತರಕಾರಿನ ತೊಗೊಂಡು ಬಂದೆ ರೀ. ಮತ್ತು ಅಮ್ಮಗೆ ಜಿಂಗಿ ಬೇಕಾಗಿತ್ತು ರೀ. ಅಲ್ಲಿ ಮಠ ಹೋಗಿದ್ದೆ, ಫೋನ್ ಹಚ್ಚಿದ್ರಿ. ಮತ್ತು ವಾಪಸ್ ಬಂದು ಜಿಂಗಿ ತೊಗೊಂಡು ಹೋಗಿ ಕೊಟ್ಟು ಬಂದೆ. ಹುಡುಗರು ಹೋಗ್ಯಾವ್ರಿ ನಾಪುರ ಮಠ ಅಂತಂದ್ರೆ. ಆಟೋದವ್ರು ಅಲ್ಲೇ ನಿಂತಿದ್ರು. ಹೇಳಿದೆ ಮತ್ತು ಬೈಯಾಗ್ರಿ, ಅಯ್ಯೋ ಶಿಬಾಯಿ ನೀವು ಇಲ್ಲಿದ್ರಿಲ್ರಿ, ಹೋಗ್ಬೇಕಾಯ್ತು ಅಂತಂದು. ಮತ್ತು ಅವ್ರು ಮತ್ತು ಇವ್ರ ಸಂಬಂಧ ಇದು ಮಾಡ್ಕೊತ ಕುಂತ್ಬಾರ್ದು, ಹೋಗಿ ಬರ್ರಿಪ್ಪ ಕರ್ಕೊಂಡು ಅಂತಂದು. ಹ್ಞೂ ರೀ ಹೋಗ್ತೀನಿ ಅಂತಂದು ಹೇಳಿದ್ರಿ. ಈ ಮನ್ಯಾಗ ಒಬ್ರು ಯಾರು ಬೇಕು ಮೊನ್ನೆ ಅಂತ ಅಮ್ಮ ಮನೆಯಾಗಿದ್ರೆ ಅವತ್ತು ಅನ್ವರ್ಸರಿ, ಅದು ನೀವೇ ಕಟ್ ಮಾಡ್ಕೊರಿಪ ಅಂತ ಹೇಳಿದ್ರಿಪ್ಪ. ಆಕೆ ನಮ್ಮ ಯಜಮಾನ್ಕಂದು ಮುಟ್ಟದೆ ನೀವು ಬರೋ ಮಟ್ಟ ಕೇಕ್ ಅಂತಂದದಕ್ಕೆ. ಮತ್ತು ಅಮ್ಮನ ಮನೆಯಾಗಿದ್ದಲ್ರಿ ಅವತ್ತೇನು ಇದ್ದಿಲ್ಲ ಏನಿಲ್ಲ ಅಂತ ಸುಮ್ಮನೆ ಹೋದಂಗ್ರಿ ನಾನು. ಇಲ್ಲತ್ತ ಒಬ್ರು ಯಾರ ಮನ್ಯಾಗ ಬೇಕಾದ್ರೆ ನಾವು ಅಮ್ಮ ಅಂಗಡಿ ಹಚ್ಚಿದ್ರು ಅಂತೇಳಿ. ಮಳೆ ನೋಡಿರಿ ಜಿಟಿ ಜಿಟಿ ಮಳೆ ಬರಾಕತ್ತು. ಮತ್ತು ಈ ಫೋನ್ ಹಚ್ತಾರೆ, ಏನು ಮಾಡ್ತಾರೆ ಒಣ ಮೀನು ದೊಯ್ಬಾರ್ವ ಅಂತೇಳಿ ಅಂದು. ಅಂಗಡಿಗೆ ಅದು ಓಡಾಕ ಮಾಡಕ್ಕೆ ಬೇಕ್ರಿ. ಈಗೆಲ್ಲ ತರಕಾರಿ ಹಾಕಿ ಎತ್ತಿ ಹೊಡನ್ರಿ, ಅಡುಗೆ ಮಾಡ್ಬೇಕು ರೀ. ಮೊದಲಿಗೆ ಮಧ್ಯಾಹ್ನ ಚಿಕನ್ ಪಲ್ಯ ಮಾಡಿದ್ರೆ ಅದು ಸ್ವಲ್ಪ ಉಳಿದ್ರಿ, ಜಾಸ್ತಿ ಉಳಿದಿಲ್ಲ, ಸ್ವಲ್ಪ ಮಾಡಿದ್ರಿ ಅವರು ಗ್ರೇವಿ ರೀ. ಹಂಗಾಗಿ ಒಂದು ಏನ್ರಿ ಹಿಟ್ಟಿನ ಪಲ್ಯ ಮಾಡಿ, ಅನ್ನ ಮಾಡಿ ಏನರ ಒಂದು ತರಕಾರಿ ಮಾಡ್ತೀನಿ ರೀ. ಈ ಕಡೆ ಅನ್ನಕ್ಕೆ ಇಟ್ಟೀನಿ ರೀ, ಈ ಕಡೆ ಉಳ್ಳಾಗಡ್ಡಿ ಸಾರು ಮಾಡ್ತೀರಿ. ಇದು ಹಿಟ್ಟಿನ ಪಲ್ಯ ಮಾಡ್ಬೇಕಂದ್ರೆ ನಮ್ಮ ಆಚೆ ಕುಣೋದಿಲ್ಲ ರೀ ಹಿಟ್ಟಿನ ಪಲ್ಯ ರೀ. ಹಾಗಾಗಿ ಇದು ಉಳ್ಳಾಗಡ್ಡಿ ಸ್ವಲ್ಪ ಸೇರೋಗತ್ತೆ ಮಾಡಿದ್ನಂದ್ರೆ ಊಟ ಮಾಡ್ತಾನೆ ರೀ. ಇದನ್ನು ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಟೊಮೆಟೊ ಹಣ್ಣಿಗೆ ಗೊತ್ತು ರೀ, ಆ ಥರ ಮಾಡತ್ತೀನಿ ನಾನು. ಯಾಕಂದ್ರೆ ದೊಡ್ಡ ಸೈಜಿನೂ 2 ಟೊಮೆಟೊ ಹಾಕ್ಕೊಂಡೇನಿ ರೀ. ಉಳ್ಳಾಗಡ್ಡಿ ಒಗ್ಗರಣೆ ಕೊಟ್ಟಿಗೆ ಟೊಮೆಟೊ ಹಾಕಿದರೆ ಸ್ವಲ್ಪ ಉಪ್ಪು ಹಾಕಿ ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ. ಅಂದ್ರೆ ಜಲ್ದಿ ಬೇಯ್ತೈತ್ರಿ, ಅಲ್ಲೇ ಬೆಂದ್ಬಿಡ್ತೈತ್ರಿ ಟೊಮೆಟೊ ಹಣ್ಣು. ಇಲ್ಲಿ ನೋಡ್ರಿ ಇವಾಗ ಟೊಮೆಟೊ ಹಣ್ಣಿನ ಗೊಜ್ಜು ರೆಡಿ ಮಾಡಿದೆ ನೋಡಿರಿ. ತರಕಾರಿ ಹಂಗೈತಲ್ರಿ. ಈಗ ಇದನ್ನು ಹಾಕಕ್ಕೆ ಕೆಳಗೆಲ್ಲ ಹಾಕೀನಿ ರೀ. ಒಂದಿಷ್ಟು ಕ್ಯಾರೆಟ್, ಆಮೇಲೆ ಬೆಂಡೆಕಾಯಿ ಅವೆಲ್ಲ ಡಬ್ಬಿ ಒಳಗೆ ಹಾಕಿಟ್ಟೀನಿ ರೀ. ತರಕಾರಿ ಭಾಳ ತೊಗೊಂಬಂದು ಎಲ್ಲಿ ಹಿಡಿಬೇಕ್ರಿ ಹೋಗಿ ಡಬ್ಬಿ ರೀ. ಬಂದ್ರಿ ಅರಿಪ ಅರ್ಶಿ ಮುಗೀತಾ? ಚಲೋ ಹಾಕ್ಬ ಜಲ್ದಿ ಹಚ್ಚಿದ್ರನ? ಜಲ್ದಿ ಲೇಟ್ ಆಯ್ತು. ಹೌದಾ? ಏನದು ಕೊಟ್ಟು ಕಸಿಲ್ಲ ಅಜ್ಜಾರ? ಉಟ್ಕೊಂತ ಬಿಡುವ ಅಂತ ಹೇಳಿದ್ದೆ ನಾನು. ನೀವು ಸಲ ಉಟ್ಕೊಂತಿ ಅಂತಂದು. ಮಸ್ತ್ ಐತಿವ ಕಲರ್. ನಾನು ಸುಮ್ಮನೆ ವಾಕಿಂಗ್ ಮಾಡ್ಕೊಂತ ಅಡ್ಡಾಡಿದ್ವ. ಹಿಂಗೋಗಿ ಹಿಂಗೆ ಬಂದೆ, ನೀವು ಹಿಂಗೆ ಬಂದರು. ಅಲ್ಲಿ ಇಡ್ಬೇಡ ಇವ ನನ್ನ ಮಕ್ಕಳು ನನಗೆ. ಎಷ್ಟು ಚಂದ ಐತೆ ನೋಡ್ರಿ ಇದು ಸೀರೆ ಕಲರ್, ಸೂಪರ್ ರೀ. ಮತ್ತು ಇದ್ರ ಮಾಡಿ ಬ್ಲೌಸ್ ಹೊಲದು ಕೊಟ್ಟಾರ. ಅಲ್ಲೇ ಇಟ್ಟು ಬಂದಿ ನಾವು ಜೇರ್ನಾಗ ಬಿಟ್ಟಿದ್ನಲ್ರಿ, ಅಲ್ಲೇ ಇತ್ತ. ಇಲ್ಲೇ ಇಚ್ಚಾಚಿ ಸೀರೆ ಒಯ್ಯಿ ಅಂದ್ಲ. ನೀವು ಒಂದು ಸಲ ಉಟ್ಕೊಂಡು ಕೊಡಂತ ಬಿಡುವ ಅಂತ ಹೇಳಿದ್ದೆ ನನಗೀಗ ಕೊಟ್ಟು ಕಚಾಡ್ರಿ. ನೋಡ್ರಿ ಡಿಸೈನ್ ನೋಡ್ರಿ ಅಂತೀರಿ. ಎಷ್ಟು ಚಂದ ಮಾಡ್ಯಾರ ಡಿಸೈನ್, ಎಷ್ಟು ಚಂದ ಇಟ್ಟಾರ. ಏನು ಮಾಡತ್ತಿದ್ರವ ಎಲ್ಲರೂ ಮೇಲೆ ಇದ್ರನ?